ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಯಾವುದೇ ಗುಂಡಿನ ಸದ್ದು ಇಲ್ಲ, ಯಾವುದೇ ಬಾಂಬ್ ಸ್ಫೋಟ ಇಲ್ಲ, ಆದ್ರೆ ಕ್ಷಣಾರ್ಧದಲ್ಲೇ ನೂರಾರು ಸೈನಿಕರು ನೆಲಕ್ಕುರುಳಿದ್ದಾರೆ. ಇದು ಸಾಮಾನ್ಯ ದಾಳಿಯಲ್ಲ, ಇದು ಕೇಳಿಸದಿದ್ದರೂ ದೇಹವನ್ನೇ ನಡುಗಿಸುವ ಯುದ್ಧ. ವೆನೆಜುವೆಲಾದಲ್ಲಿ ಏನಾಯ್ತು? ಅಮೆರಿಕ ನಿಗೂಢ ಶಬ್ದಾಸ್ತ್ರವನ್ನ ಬಳಸುತ್ತೆ. ಕಿವಿಗಡಚಿಕ್ಕುವ ಶಬ್ದ, ತಲೆ ಸಿಡಿಯುವ ನೋವು, ಮೂಗಿನಿಂದ ರಕ್ತಸ್ರಾವ, ಇವೆಲ್ಲವೂ ಆಯುಧದ ಪರಿಣಾಮವೇ? ಇದು ಕೇವಲ ಒಂದು ದೇಶದ ಆರೋಪವೇ ಅಥವಾ ಭವಿಷ್ಯದ ಯುದ್ಧಗಳ ಮೊದಲ ಎಚ್ಚರಿಕೆಯ ಗಂಟೆಯೇ? ಇಂದಿನ ನಮ್ಮ ವಿಶೇಷ ವರದಿಯಲ್ಲಿ ಗುಂಡಿಲ್ಲದ ಯುದ್ಧ, ಶಬ್ದದ ಅಸ್ತ್ರ ಮತ್ತು ಮಾನವ ದೇಹವನ್ನೇ ಯುದ್ಧ ಭೂಮಿಯಾಗಿಸುವ ಭಯಾನಕ ತಂತ್ರಜ್ಞಾನಗಳ ಸಂಪೂರ್ಣ ಕಥೆಯನ್ನ ಹೇಳ್ತಾ ಹೋಗ್ತೀವಿ. ನೋಡ್ಕೊಂಡ್ ಬನ್ನಿ. ಇದು ಗುಂಡು ಬಾಂಬ್ಗಳ ಶಬ್ದವಿಲ್ಲದ ಯುದ್ಧ. ಯಾವುದೇ ಸ್ಫೋಟವಿಲ್ಲ, ಹೊಗೆ ಇಲ್ಲ, ಆದ್ರೆ ಕ್ಷಣಾರ್ಧದಲ್ಲಿ ನೂರಾರು ಜನರು ನೆಲಕ್ಕುರುಳಿದ್ದಾರೆ. ಏಕಾಏಕಿ ಕಿವಿಗಡಚುಕ್ಕುವ ಶಬ್ದ, ತಲೆ ಸಿಡಿದು ಹೋಗುವಂತಹ ನೋವು, ಮೂಗಿನಿಂದ ರಕ್ತಸ್ರಾವ, ವಾಂತಿ, ಇವೆಲ್ಲವೂ ಕೆಲವೇ ಕ್ಷಣಗಳಲ್ಲಿ ಸಂಭವಿಸಿದೆ ಎನ್ನಲಾಗಿದೆ. ಲ್ಯಾಟಿನ್ ಅಮೆರಿಕದ ವೆನಿಜುವೆಲಾದಲ್ಲಿ ನಡೆದ ಈ ನಿಗೂಢ ದಾಳಿ ಇಂದಿನ ಯುದ್ಧಗಳ ಮುಖವನ್ನೇ ಬದಲಾಯಿಸುತ್ತಿದೆಯೇ ಎಂಬ ಗಂಭೀರ ಪ್ರಶ್ನೆಯನ್ನು ಜಗತ್ತಿನ ಮುಂದೆ ನಿಲ್ಲಿಸಿದೆ. ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಬಂಧಿಸುವ ಉದ್ದೇಶದಿಂದ ಅಮೆರಿಕ ಅತ್ಯಾಧುನಿಕ ಮತ್ತು ನಿಗೂಢ ಆಯುಧವನ್ನ ಬಳಸಿದೆ ಎಂಬ ವೆನಿಜುವೆಲಾದ ಆರೋಪ ಈಗ ಕೇವಲ ರಾಜಕೀಯ ವಾಗ್ವಾದವಲ್ಲ. ಇದು ಭವಿಷ್ಯದ ಯುದ್ಧ ತಂತ್ರಜ್ಞಾನಗಳ ಬಗ್ಗೆ, ಮಾನವ ದೇಹವನ್ನು ನೇರವಾಗಿ ಗುರಿಯಾಗಿಸುವ ಆಯುಧಗಳ ಬಗ್ಗೆ ಮತ್ತು ಜಾಗತಿಕ ಕಾನೂನುಗಳ ಮಿತಿಗಳ ಬಗ್ಗೆ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಶಬ್ದ, ಅಲೆ ಮತ್ತು ಕಿರಣಗಳ ಮೂಲಕ ನಡೆಯುವ ಈ ಹೊಸ ಯುದ್ಧದಲ್ಲಿ ಶತ್ರುವನ್ನು ಕೊಲ್ಲದೆ ಅಶಕ್ತಗೊಳಿಸುವ ತಂತ್ರವೇ ಮುಂದಿನ ಯುದ್ಧಗಳ ಅಸ್ತ್ರವಾಗುತ್ತಿದೆಯೇ ಎಂಬ ಆತಂಕ ಇಂದು ವಿಶ್ವದಾದ್ಯಂತ ಹರಡುತ್ತಿದೆ. ಇತ್ತೀಚೆಗೆ ಜಾಗತಿಕ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿರುವ ಘಟನೆ ವೆನಿಜುವೆಲಾದಲ್ಲಿ ನಡೆದಿದೆ. ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಬಂಧಿಸುವ ಉದ್ದೇಶದಿಂದ ಅಮೆರಿಕ ನಿಗೂಢ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ದಾಳಿ ನಡೆಸಿದೆ ಎಂಬ ಗಂಭೀರ ಆರೋಪವನ್ನ ವೆನಿಜುವೆಲಾ ಸರ್ಕಾರ ಮಾಡಿದೆ. ಈ ದಾಳಿ ಜನವರಿ 3ರಂದು ನಡೆದಿದ್ದು ಅಮೆರಿಕದ ಸಣ್ಣ ಪಡೆಯೊಂದು ಸುಧಾರಿತ ತಂತ್ರಜ್ಞಾನ ಬೆಳೆಸಿ ವೆನಿಜುವೆಲಾದ ರೇಡಾರ್ ಮತ್ತು ಸಂವಹನ ವ್ಯವಸ್ಥೆಗಳನ್ನ ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಸ್ಥಗಿತಗೊಳಿಸಿತು ಎಂದು ಹೇಳಲಾಗಿದೆ. ಆದ್ರೆ ಈ ಕಾರ್ಯಾಚರಣೆಯಲ್ಲಿ ಬಳಸಲಾಗಿದೆ ಎನ್ನಲಾಗುತ್ತಿರುವ ಆಯುಧವೇ ಈಗ ಜಗತ್ತಿನ ಗಮನ ಸೆಳೆದಿದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯ ಪ್ರಕಾರ ದಾಳಿ ಆರಂಭವಾಗ್ತಿದ್ದಂತೆಯೇ ಏಕಾಏಕಿ ಕಿವಿಗಡಚಿಕ್ಕುವ ಭಾರಿ ಶಬ್ದ ಕೇಳಿ ಬಂದಿತ್ತು. ಆ ಶಬ್ದ ಸಾಮಾನ್ಯ ಸ್ಫೋಟದಂತೆ ಅಲ್ಲ, ದಿಕ್ಸೂಚಕವಾಗಿ ದೇಹದ ಮೇಲೆ ನೇರವಾಗಿ ಹೊಡೆದಂತಿತ್ತು. ತೀವ್ರ ಶಬ್ದ ತರಂಗಗಳ ಹೊಡೆತಕ್ಕೆ ಅಲ್ಲಿದ್ದ ಸೈನಿಕರು ಚದುರಿ ಹೋದ್ರು. ಹಲವರ ಮೂಗಿನಿಂದ ರಕ್ತಸ್ರಾವ ಆರಂಭವಾಯಿತು. ಕೆಲವರು ರಕ್ತವಾಂತಿ ಮಾಡಿಕೊಂಡ್ರು. ತಲೆ ಸಿಡಿದು ಹೋಗುವಂತಹ ಅಸಹನೀಯ ನೋವು ಉಂಟಾಗಿ ನೋವಿನಿಂದ ಯಾರೊಬ್ಬರಿಗೂ ಸರಿಯಾಗಿ ಎದ್ದು ನಿಲ್ಲಲು ಸಾಧ್ಯವಾಗಲಿಲ್ಲ ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ವಿವರಿಸಿದ್ದಾರೆ. ಇಡೀ ಪ್ರದೇಶ ಡ್ರೋನ್ಗಳಿಂದ ಆವೃತವಾಗಿತ್ತು. ಆ ಡ್ರೋನ್ಗಳ ಸಹಾಯದಿಂದಲೇ ಈ ಶಬ್ದ ತರಂಗಗಳನ್ನ ನಿಯಂತ್ರಿತವಾಗಿ ಪ್ರಯೋಗಿಸಲಾಗಿದೆ ಎಂಬ ಅನುಮಾನವು ವ್ಯಕ್ತವಾಗಿದೆ. ವೆನಿಜುವೆಲಾ ಸರ್ಕಾರದ ಪ್ರಕಾರ ಈ ದಾಳಿಯಲ್ಲಿ ಸುಮಾರು 100 ಭದ್ರತಾ ಸಿಬ್ಬಂದಿ ಮೃತಪಟ್ಟಿದ್ದಾರೆ. ಆದ್ರೆ ಈ ಎಲ್ಲಾ ಸಾವುಗಳಿಗೆ ಶಬ್ದಾಸ್ತ್ರವೇ ನೇರ ಕಾರಣವೇ ಎಂಬುದು ಇನ್ನೂ ವೈಜ್ಞಾನಿಕವಾಗಿ ದೃಢಪಟ್ಟಿಲ್ಲ. ಆದ್ರೂ ದಾಳಿಯ ಸ್ವರೂಪ, ದೇಹದ ಮೇಲೆ ಉಂಟಾದ ಲಕ್ಷಣಗಳು ಮತ್ತು ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಏಕಕಾಲಿಕ ಸ್ಥಗಿತ, ಈ ಎಲ್ಲವೂ ಸಾಮಾನ್ಯ ಶಸ್ತ್ರಾಸ್ತ್ರಗಳ ಬಳಕೆಯಂತೆ ಕಾಣುತ್ತಿಲ್ಲ ಎಂದು ಹಲವು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಈ ದಾಳಿಯಲ್ಲಿ ಡೈರೆಕ್ಟೆಡ್ ಎನರ್ಜಿ ವೆಪನ್ ಬಳಸಿರಬಹುದೆಂಬ ಶಂಕೆ ಬಲವಾಗ್ತಿದೆ. ಡೈರೆಕ್ಟೆಡ್ ಎನರ್ಜಿ ವೆಪನ್ ಅಂದ್ರೆ ಗುಂಡು ಅಥವಾ ಬಾಂಬ್ ಬಳಸದೆ ಲೇಸರ್, ಮೈಕ್ರೋವೇವ್ ಅಥವಾ
ಅಥವಾ ಶಬ್ದ ತರಂಗಗಳ ಮೂಲಕ ಶಕ್ತಿಯನ್ನ ಬೆಳಕಿನ ವೇಗದಲ್ಲಿ ಶತ್ರುವಿನ ಮೇಲೆ ಕಳುಹಿಸುವ ಆಯುಧ. ಇವು ಶತ್ರುಗಳ ಡ್ರೋನ್, ಕ್ಷಿಪಣಿ, ರೇಡಾರ್, ಸಂವಹನ ವ್ಯವಸ್ಥೆ ಹಾಗೂ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳನ್ನು ನಾಶಪಡಿಸುವ ಅಥವಾ ಅಶಕ್ತಗೊಳಿಸುವ ಸಾಮರ್ಥ್ಯ ಹೊಂದಿವೆ. ಇದೇ ವರ್ಗಕ್ಕೆ ಸೇರಿರುವ ನಿಗೂಢ ಆಯುಧವೇ ಶಬ್ದಾಸ್ತ್ರ ಅಥವಾ ಸಾನಿಕ್ ವೆಪನ್ ಎಂದು ಕರೆಯಲ್ಪಡುವ ತಂತ್ರಜ್ಞಾನ. ಶಬ್ದಾಸ್ತ್ರದಲ್ಲಿ ಅತಿ ತೀವ್ರವಾದ ಶಬ್ದ ತರಂಗಗಳನ್ನು ನಿರ್ದಿಷ್ಟ ದಿಕ್ಕಿನಲ್ಲಿ ಕೇಂದ್ರೀಕರಿಸಿ ಪ್ರಯೋಗಿಸಲಾಗುತ್ತದೆ. ಸಾಮಾನ್ಯ ಮನುಷ್ಯನಿಗೆ 85 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದವೇ ಅಸಹನೀಯವಾಗುತ್ತದೆ. ಆದ್ರೆ ಈ ಶಬ್ದಾಸ್ತ್ರಗಳು 120ರಿಂದ 160 ಡೆಸಿಬಲ್ ವರೆಗೆ ಶಬ್ದವನ್ನ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿವೆ. ಇದರ ಪರಿಣಾಮವಾಗಿ ತೀವ್ರ ತಲೆನೋವು, ತಲೆ ಸುತ್ತು, ವಾಂತಿ, ಕಿವಿ ಪರದೆಗೆ ಹಾನಿ, ದೇಹದ ಸಮತೋಲನ ಕಳೆದುಕೊಳ್ಳುವುದು ಮತ್ತು ಕೆಲ ಸಂದರ್ಭಗಳಲ್ಲಿ ನರಮಂಡಲದ ಮೇಲೆ ದೀರ್ಘಾವಧಿಯ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ. ಅಧಿಕೃತವಾಗಿ ಇದನ್ನು ನಾನ್ ಲಿಥಲ್ ವೆಪನ್ ಎಂದು ವರ್ಗೀಕರಿಸಿದ್ರು ತಪ್ಪಾಗಿ ಅಥವಾ ಅತಿಯಾಗಿ ಬಳಸಿದ್ರೆ ಇದು ಪ್ರಾಣ ಹಾನಿಗೂ ಕಾರಣವಾಗಬಹುದು. ಅಮೆರಿಕ ಈ ತಂತ್ರಜ್ಞಾನವನ್ನು ಹೊಸದಾಗಿ ಅಭಿವೃದ್ಧಿಪಡಿಸಿದ್ದಲ್ಲ. 2000ನೇ ವರ್ಷದ ಆರಂಭದಲ್ಲೇ ಅಮೆರಿಕ ತನ್ನ ಮಿಲಿಟರಿ ಮತ್ತು ಭದ್ರತಾ ಸಂಸ್ಥೆಗಳಿಗಾಗಿ ಲಾಂಗ್ ರೇಂಜ್ ಅಕೌಸ್ಟಿಕ್ ಡಿವೈಸ್ ಅಂದ್ರೆ LRAD ಅನ್ನು ಅಭಿವೃದ್ಧಿಪಡಿಸಿತ್ತು. ಇದನ್ನು ಜನಸಮೂಹ ನಿಯಂತ್ರಣ, ಗಡಿ ಭದ್ರತೆ, ಸಮುದ್ರದ ದರೋಡೆ ತಡೆ ಮತ್ತು ರಕ್ಷಣಾತ್ಮಕ ಕಾರ್ಯಾಚರಣೆಗಳಲ್ಲಿ ಬಳಸಲಾಗುತ್ತಿದೆ. LRAD ಸುಮಾರು 130 ಡೆಸಿಬಲ್ ಶಬ್ದವನ್ನು ಉತ್ಪಾದಿಸಬಲ್ಲದು ಮತ್ತು ಆ ಶಬ್ದವನ್ನು ನಿರ್ದಿಷ್ಟ ದಿಕ್ಕಿಗೆ ಮಾತ್ರ ಕಳುಹಿಸುವ ಸಾಮರ್ಥ್ಯ ಹೊಂದಿರುವುದರಿಂದ ಇದು ಸಾಮಾನ್ಯ ಲೌಡ್ ಸ್ಪೀಕರ್ನಂತೆ ಅಲ್ಲ, ಒಂದು ಆಯುಧದಂತೆ ಕಾರ್ಯನಿರ್ವಹಿಸುತ್ತದೆ. ಈ ಶಬ್ದಾಸ್ತ್ರ ಅಮೆರಿಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಭಾರತದಲ್ಲೂ ಇದನ್ನು ಬಳಸಲಾಗಿದೆ. 2013ರಲ್ಲಿ ದೆಹಲಿ ಪೊಲೀಸ್ ಇಲಾಖೆ 5 LRAD ಸಾಧನಗಳನ್ನು ಖರೀದಿಸಿತ್ತು. 2024ರಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿ ಪ್ರವೇಶಿಸಲು ಯತ್ನಿಸಿದ ರೈತ ಪ್ರತಿಭಟನಾಕಾರರನ್ನು ತಡೆಯಲು ಬ್ಯಾರಿಕೇಡ್, ಮುಳ್ಳಿನ ತಂತಿ, ಜಲಪಿರಂಗಿ ಮತ್ತು ಅಶ್ರುವಾಯು ಪ್ರಯೋಗಿಸಿದ್ರು. ಫಲಕಾರಿಯಾಗದಿದ್ದಾಗ ಶಬ್ದಾಸ್ತ್ರ ಬಳಕೆಯತ್ತ ಪೊಲೀಸರು ಮುಂದಾಗಿದ್ರು. ಹರಿಯಾಣದ ಶಂಭು ಗಡಿಯಲ್ಲೂ ಲಾಂಗ್ ರೇಂಜ್ ಅಕೌಸ್ಟಿಕ್ ಡಿವೈಸ್ ಬಳಸಿ ಜನಸಮೂಹವನ್ನು ಹಿಮ್ಮೆಟ್ಟಿಸಲು ಸಿದ್ಧತೆ ನಡೆಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇದೇ ರೀತಿ 2020ರ ಲಡಾಖ್ ಗಡಿ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಚೀನಾ ಭಾರತೀಯ ಸೈನಿಕರ ವಿರುದ್ಧ ಮೈಕ್ರೋವೇವ್ ಆಯುಧವನ್ನ ಪ್ರಯೋಗಿಸಿದೆ ಎಂಬ ಆರೋಪಗಳು ಕೇಳಿಬಂದಿದ್ವು. ಭಾರತೀಯ ಸೈನಿಕರು ಅಸಹನೀಯತೆ, ವಾಂತಿ ಮತ್ತು ತಲೆನೋವಿನಿಂದ ಬಳಲಿದ್ದರು ಎಂಬ ವರದಿಗಳು ಪ್ರಕಟವಾಗಿದ್ವು. ಆದರೆ ಈ ಆರೋಪಗಳನ್ನ ಚೀನಾ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದು ಅಧಿಕೃತವಾಗಿ ಯಾವುದೇ ದೃಢೀಕರಣವೂ ಲಭ್ಯವಾಗಿಲ್ಲ. ವೆನಿಜುವೆಲಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಇನ್ನೂ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಶಬ್ದಾಸ್ತ್ರ ಅಥವಾ ಡೈರೆಕ್ಟೆಡ್ ಎನರ್ಜಿ ವೆಪನ್ ಬಳಕೆಯ ಬಗ್ಗೆ ಒಪ್ಪಿಗೆಯೂ ಇಲ್ಲ, ನಿರಾಕರಣೆಯೂ ಇಲ್ಲ. ಇದೇ ಮೌನವೇ ಅನುಮಾನಗಳನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತಿದೆ. ಯಾಕಂದ್ರೆ ಇಂದಿನ ಯುದ್ಧಗಳು ಕೇವಲ ಗುಂಡು ಬಾಂಬ್ಗಳಿಗೆ ಸೀಮಿತವಾಗಿಲ್ಲ. ಶಕ್ತಿ, ಶಬ್ದ ಮತ್ತು ಕಿರಣಗಳ ಮೂಲಕವೂ ಯುದ್ಧ ನಡೀತಿದೆ. ತಜ್ಞರೊಬ್ಬರ ಪ್ರಕಾರ ಇಂಥ ಶಬ್ದಾಸ್ತ್ರಗಳ ಅತಿ ಅಪಾಯಕಾರಿ ಅಂಶವೇ ಅವುಗಳ ಅದೃಶ್ಯ ಸ್ವಭಾವ. ಗುಂಡು ಹಾರಿಸಿದ್ರೆ ಸದ್ದು, ಹೊಗೆ ಮತ್ತು ಗಾಯಗಳು ಕಾಣಿಸುತ್ತವೆ. ಆದ್ರೆ ಶಬ್ದಾಸ್ತ್ರದಲ್ಲಿ ಶಬ್ದ ತರಂಗಗಳು ಕ್ಷಣಾರ್ಧದಲ್ಲಿ ದೇಹದೊಳಗೆ ಪ್ರವೇಶಿಸಿ ಮೆದುಳು, ಒಳಕಿವಿ ಮತ್ತು ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ. ಈ ಪರಿಣಾಮಗಳು ತಕ್ಷಣ ಗೋಚರಿಸದೆ ಕೆಲವೊಮ್ಮೆ ಗಂಟೆಗಳು ಅಥವಾ ದಿನಗಳ ಬಳಿಕ ಗಂಭೀರ ಆರೋಗ್ಯ ಸಮಸ್ಯೆಗಳಾಗಿ ಹೊರಹೊಮ್ಮಬಹುದು. ಇದೇ ಕಾರಣಕ್ಕೆ ಇಂತಹ ಆಯುಧಗಳನ್ನು ಬಳಸಿ ನಡೆದ ದಾಳಿಗಳನ್ನು ಸಾಬೀತುಪಡಿಸುವುದು ಅತ್ಯಂತ ಕಷ್ಟಕರವಾಗಿದೆ. ಅಂತಾರಾಷ್ಟ್ರೀಯ ಕಾನೂನು ದೃಷ್ಟಿಯಿಂದಲೂ ಡೈರೆಕ್ಟೆಡ್ ಎನರ್ಜಿ ವೆಪನ್ಗಳು ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿವೆ. ರಾಸಾಯನಿಕ ಮತ್ತು ಜೈವಿಕ ಆಯುಧಗಳಂತೆ ಶಬ್ದಾಸ್ತ್ರಗಳ ಬಳಕೆಯನ್ನು ಸ್ಪಷ್ಟವಾಗಿ ನಿಷೇಧಿಸುವ ಜಾಗತಿಕ ಒಪ್ಪಂದಗಳು ಇನ್ನೂ ಬಲವಾಗಿಲ್ಲ. ಇದರಿಂದಾಗಿ ಹಲವು ದೇಶಗಳು ಈ ಆಯುಧಗಳನ್ನು ನಾನ್ ಲೇಥಲ್ ಎಂಬ ಹೆಸರಿನಲ್ಲಿ ಅಭಿವೃದ್ಧಿಪಡಿಸಿ ಕಾನೂನು ಮಿತಿಗಳ ಅಂಚಿನಲ್ಲಿ ಬಳಸುತ್ತಿರುವ ಆರೋಪಗಳು ಕೇಳಿ ಬರ್ತವೆ.
ವೆನಿಜುವೆಲಾ ಪ್ರಕರಣವು ಇದೇ ಅಂತಾರಾಷ್ಟ್ರೀಯ ಕಾನೂನು ಗೊಂದಲವನ್ನು ಮತ್ತೆ ಮುನ್ನೆಲೆಗೆ ತಂದಿದೆ. ಸೈನಿಕ ವಿಶ್ಲೇಷಕರ ಅಭಿಪ್ರಾಯದಲ್ಲಿ ಅಮೆರಿಕ ಈ ರೀತಿಯ ತಂತ್ರಜ್ಞಾನವನ್ನು ನೇರ ಯುದ್ಧಕ್ಕಿಂತಲೂ ಮನೋಯುದ್ಧಕ್ಕಾಗಿ ಹೆಚ್ಚು ಬಳಸುವ ಸಾಧ್ಯತೆ ಇದೆ. ಶತ್ರುವನ್ನು ಕೊಲ್ಲದೆ ಭಯಭೀತಗೊಳಿಸುವುದು, ಅಶಕ್ತಗೊಳಿಸುವುದು ಮತ್ತು ಯಾವುದೇ ಪ್ರತಿರೋಧವಿಲ್ಲದೆ ಕಾರ್ಯಾಚರಣೆ ಪೂರ್ಣಗೊಳಿಸುವುದು ಇದರ ಉದ್ದೇಶವಾಗಿರಬಹುದು. ಇದೇ ತಂತ್ರವು ಭವಿಷ್ಯದಲ್ಲಿ ಗುಪ್ತ ಕಾರ್ಯಾಚರಣೆಗಳು, ಉಗ್ರ ವಿರುದ್ಧದ ದಾಳಿಗಳು ಮತ್ತು ರಾಜಕೀಯ ಒತ್ತಡ ಸೃಷ್ಟಿಸುವ ಕಾರ್ಯಗಳಲ್ಲಿ ಹೆಚ್ಚು ಬಳಕೆಯಾಗುವ ಸಾಧ್ಯತೆ ಇದೆ. ವೆನಿಜುವೆಲಾದಲ್ಲಿ ನಡೆದ ದಾಳಿ ನಿಜಕ್ಕೂ ಶಬ್ದಾಸ್ತ್ರ ಬಳಕೆಯ ಉದಾಹರಣೆಯೇ ಆಗಿದ್ರೆ ಅದು ಜಾಗತಿಕ ರಾಜಕೀಯ ಸಮತೋಲನದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಯಾಕಂದ್ರೆ ಇಂತಹ ತಂತ್ರಜ್ಞಾನಗಳ ಬಳಕೆ ಒಂದು ದೇಶಕ್ಕೆ ಮಾತ್ರ ಸೀಮಿತವಾಗುತ್ತೆ. ಇತರ ಶಕ್ತಿಶಾಲಿ ರಾಷ್ಟ್ರಗಳು ಅದೇ ದಾರಿಯಲ್ಲಿ ಮುಂದುವರಿಯಲು ಪ್ರೇರೇಪಿಸಬಹುದು. ಇದರ ಪರಿಣಾಮವಾಗಿ ಭವಿಷ್ಯದ ಯುದ್ಧಗಳು ಇನ್ನಷ್ಟು ನಿಗೂಢವಾಗುತ್ತಾ ಸಾಮಾನ್ಯ ನಾಗರಿಕರಿಗೆ ಅರ್ಥವಾಗದ ರೂಪವನ್ನು ಪಡೆಯುವ ಭೀತಿಯಿದೆ. ಇಂದು ಜಗತ್ತು ನಿಂತಿರುವ ಹಂತದಲ್ಲಿ ಯುದ್ಧ ಎಂದರೆ ಕೇವಲ ಗಡಿಯಲ್ಲಿ ನಡೆಯುವ ಹೋರಾಟವಲ್ಲ. ಅದು ಶಬ್ದದಲ್ಲಿ, ಕಿರಣದಲ್ಲಿ ಮತ್ತು ಅಲೆಯ ರೂಪದಲ್ಲಿ ನಡೆಯುತ್ತಿದೆ. ವೆನಿಜುವೆಲಾ ಪ್ರಕರಣದ ಸತ್ಯ ಏನೇ ಆಗಿರಲಿ, ಇದು ಒಂದು ಎಚ್ಚರಿಕೆಯ ಗಂಟೆಯಂತೆ ಮೊಳಗಿದೆ. ಮುಂದಿನ ದಿನಗಳಲ್ಲಿ ಶಬ್ದ ಕೇಳಿಸದ ಯುದ್ಧಗಳು ಹೆಚ್ಚಾಗಬಹುದು, ಆದರೆ ಅವುಗಳ ಪರಿಣಾಮಗಳು ಮೌನವಾಗಿರುವುದಿಲ್ಲ. ಮಾನವ ದೇಹ ಮತ್ತು ಮನಸ್ಸೇ ಯುದ್ಧ ಭೂಮಿಯಾಗುವ ಈ ಹೊಸ ಯುಗಕ್ಕೆ ಜಗತ್ತು ಸಿದ್ಧವಾಗಿದೆಯೇ ಎಂಬ ಪ್ರಶ್ನೆ ಈಗ ಎಲ್ಲರ ಮುಂದೆ ನಿಂತಿದೆ. ಭವಿಷ್ಯದ ಯುದ್ಧಗಳು ಶಾಂತವಾಗಿರಬಹುದು, ಶಬ್ದವು ಕಡಿಮೆಯಾಗಬಹುದು, ಆದರೆ ಅದರ ಪರಿಣಾಮಗಳು ಅತ್ಯಂತ ಭೀಕರವಾಗಿರುತ್ತದೆ. ಶಬ್ದ ಕೇಳಿಸ್ತಿದ್ರು ದೇಹ ಮುರಿಯಬಹುದು, ರಕ್ತ ಹರಿಯದಿದ್ರು ಜೀವ ಹಾನಿಯಾಗಬಹುದು. ವೆನಿಜುವೆಲಾದಲ್ಲಿ ನಿಜಕ್ಕೂ ಶಬ್ದಾಸ್ತ್ರ ಬಳಕೆಯಾಯಿತು ಎಂಬ ಸತ್ಯ ಇನ್ನು ಹೊರಬರಬೇಕಿದೆ. ಆದರೆ ಒಂದು ವಿಷಯ ಸ್ಪಷ್ಟ, ಯುದ್ಧದ ಮುಖವೇ ಬದಲಾಗ್ತಿದೆ ಮತ್ತು ಈ ನಿಗೂಢ ಆಯುಧಗಳು ಮುಂದಿನ ದಿನಗಳಲ್ಲಿ ಜಗತ್ತಿನ ಅತಿದೊಡ್ಡ ಸವಾಲಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಶಬ್ದ ಕೇಳಿಸದೆ ದೇಹ ಮುರಿಯಬಹುದು, ರಕ್ತ ಹರಿಯದೆ ಜೀವ ಕಳೆದುಕೊಳ್ಳಬಹುದು. ಇದು ಈಗ ಕಲ್ಪನೆಯಲ್ಲ, ಸಾಧ್ಯತೆಯೇ ಆಗಿದೆ. ವೆನಿಜುವೆಲಾದಲ್ಲಿ ನಿಜಕ್ಕೂ ಶಬ್ದಾಸ್ತ್ರ ಬಳಸಲಾಗುತ್ತೆ. ಅದು ಸತ್ಯವಾಗಿದ್ರೆ ಮುಂದಿನ ಗುರಿ ಯಾರು? ಒಂದು ದೇಶವೋ, ಒಂದು ಸೇನೆಯೋ? ಇಂದಿನ ಯುದ್ಧಗಳು ಗಾಡಿಯೊಳಗೆ ಮಾತ್ರ ಸೀಮಿತವಲ್ಲ. ಅವು ನಮ್ಮ ಕಿವಿಗಳಲ್ಲಿ, ನಮ್ಮ ನರಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ ನಡೆಯುತ್ತವೆ. ಈ ಪ್ರಶ್ನೆಗಳಿಗೆ ಉತ್ತರಗಳು ಇನ್ನೂ ಹೊರಬರಬೇಕಿವೆ. ಆದ್ರೆ ಒಂದು ಸಂಗತಿ ಮಾತ್ರ ಸ್ಪಷ್ಟ, ಭವಿಷ್ಯದ ಯುದ್ಧಗಳು ಶಾಂತವಾಗಿರಬಹುದು, ಆದ್ರೆ ಅವುಗಳ ಪರಿಣಾಮಗಳು ಎಂದಿಗೂ ಮೌನವಾಗಿರುವುದಿಲ್ಲ. ನಾವು ಈ ಕಥೆಯನ್ನ ಎಲ್ಲಿಗೆ ನಿಲ್ಲಿಸ್ತೀವಿ, ಆದ್ರೆ ಈ ಪ್ರಶ್ನೆಯನ್ನ ನಿಮ್ಮ ಮುಂದೆ ಬಿಟ್ಟು ಹೋಗ್ತೀವಿ. ನೀವೇನಂತೀರಾ ಈ ಕಥೆ ಬಗ್ಗೆ? ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.